ವಾಮನ ಚಿತ್ರವನ್ನು ದರ್ಶನ್ ವೀಕ್ಷಿಸಿದ್ರು. GT ಮಾಲ್ನಲ್ಲಿ ಆಯೋಜನೆ ಮಾಡಿದಂತಹ ಅವರ ಆಪ್ತ ಧನ್ವೀರ್ ನಟನೆಯ ಚಿತ್ರವನ್ನು ದರ್ಶನ್ ವೀಕ್ಷಣೆ ಮಾಡಿದರು. ಈ ವೇಳೆ ಸಿನಿಮಾ ತಂಡ ಸೇರಿದಂತೆ ನಟ ಚಿಕ್ಕಣ್ಣ ಕೂಡ ಇದ್ರು. ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಕೂಡ ಕುಂಟುತ್ತಾನೆ ಬಂದರು. ಈ ವೇಳೆ ಅಭಿಮಾನಿಗಳು ದರ್ಶನ್ ನೋಡೋದಕ್ಕೆ ಭಾರೀ ಸಂಖ್ಯೆಯಲ್ಲಿ ಜಮಾಯಿಸಿದ್ದು ಕಂಡುಬಂತು. ಸಿನಿಮಾ ವೀಕ್ಷಣೆ ಬಳಿಕ ಮಾತನಾಡಿದ ದರ್ಶನ್, ನಟ ಧನ್ವೀರ್ ಜೊತೆ ನಟಿಸೋಕೆ ಒಂದೊಳ್ಳೆ ಕತೆ ಬರಬೇಕು, ಒಳ್ಳೆ ನಿರ್ದೇಶಕರು ಬಂದರೆ ಖಂಡಿತ ಸಿನಿಮಾ ಮಾಡ್ತೀವಿ ಅಂತ ಹೇಳಿದರು. ಧನ್ವೀರ್ ಸಪೋರ್ಟ್ಗೆ ದರ್ಶನ್ ನಿಂತ್ಕೊಳ್ತಾ ಇದ್ದಾರೆ. ದರ್ಶನ್ ಸಪೋರ್ಟ್ಗೆ ಧನ್ವೀರ್ ನಿಂತಿರೋದು ನಮಗೆ ಕಂಡು ಬಂತು. ನಮ್ಮ ಜೊತೆಗೆ ಸಂದರ್ಶನಕ್ಕೆ ಸಿಕ್ಕಾಗೂ ಕೂಡ, ಮಾತಿಗೆ ಸಿಕ್ಕಾಗಲೂ ಕೂಡ ಅವ್ರು ಹೇಳ್ತಾ ಇದ್ರು 10ನೇ ತಾರೀಕಿಗಿಂತ ಮುಂಚೆನೇ ದರ್ಶನ್ ಬಂದು ಸಿನಿಮಾವನ್ನು ನೋಡ್ತಾರೆ ಅಂತ. ಬಟ್ ಎಲ್ಲಿ ನೋಡ್ತಾರೆ, ಏನು ನೋಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಮಾಡ್ತಾರೆ ಅಂತ. ಇನ್ನೊಂದು ಕಡೆಗೆ ಈ ಟೀಸರ್ ಲಾಂಚ್ ಸಂದರ್ಭದಲ್ಲೂ ಕೂಡ ಒಂದು ವಿಡಿಯೋ ಎಲ್ಲ ರಾಜಸ್ಥಾನದಲ್ಲಿದ್ದರೂ ಕೂಡ ಅವರು ಮಾಡಿ ಕಳಿಸಿದ್ರು ಪ್ರಮೋಷನಲ್ ಈವೆಂಟ್ಗೆ ಅಂತ ಹೇಳಿಬಿಟ್ಟು. ದರ್ಶನ್ ಅತ್ಯಾಪ್ತ ವಲಯದಲ್ಲಿ ಸದ್ಯಕ್ಕೆ ಯಾರಿದ್ದಾರೆ ಅಂತ ಕೇಳಿದ್ರೆ, ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ಅದು ಧನ್ವೀರ್ ಬಜಾರ್ ಆಗ್ಬೋದು. ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ, ಒಂದು 3 ಸಿನಿಮಾ, ಇದು 4ನೇ ಸಿನಿಮಾ. ನಾನು ನೋಡ್ದಂಗೆ ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೇಲರ್ ನೋಡಿದ್ದೀರಾ, ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು. ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ಒಂದು ತಾಯಿ ಸೆಂಟಿಮೆಂಟಿಂದ ಹಿಡಿದು ತಾಯಿ ಎಷ್ಟು ಮುಖ್ಯ, ತಂದೆ ಏನು ಮಾಡ್ತಾನೆ, ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ. ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ. ನಾವು ಆ್ಯಕ್ಚುಲಿ ಫಸ್ಟ್ ಹಾಫ್ ನೋಡಿದಾಗ ಒಂದು ಏನೋ ನೋಡ್ತಾ ಇದ್ದೀವಲ್ಲ ಅಂತ ಅನಿಸ್ತು. ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು, ಅದು ಮುಗಿದ ಮೇಲೆ ಇನ್ನೊಂದು ಥರ ಇದೆ. ಆಮೇಲೆ ಹೌದಲ್ಲ, ಇದೇನೋ ಇದು ಮಾಡ್ಕೊಂಡವಲ್ಲ ನಾವು ಅಂತ. ಸೊ ಆ ಥರದ್ದೊಂದು ಸಿನಿಮಾ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಫೈಟ್ಗಳಲ್ಲಿ. ಆಮೇಲೆ ಮುದುರಾಕ್ಷಿ ನಾನು ಯಾವಾಗಲೂ ಹೇಳಿದೆ, ನಾನು ಅವತ್ತು ಟ್ರೈಲರಿಂದ ಇದ್ರ ದಿನವೂ ಹೇಳಿದೆ, ತುಂಬ ಒಳ್ಳೆಯ ಸಾಂಗ್. ಆದಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ. ಬಟ್ ಧನ್ವೀರ್ ಹ್ಯಾಸ್ ಗ್ರೋನ್ ಅಪ್ ಆ್ಯಕ್ಚುಲಿ. 3 ಸಿನಿಮಾಗೆ 4ನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ. ಅದಲ್ಲದೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ. ಆ್ಯಕ್ಚುಲಿ ಫೈಟ್ಗಳೇನು ಅಂದ್ಕೊಳ್ತೀವಿ, ಸುಮ್ಮನೆ ಹೊಡಿ ಬಡಿ ಇದಲ್ಲ, ಆ ಒಂದು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ 6'3", ನನಗಿಂತ 1.5 ಇಂಚು 1ರಿಂದ 2 ಇಂಚು. ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ರೆ. ಯಾಕಂದರೆ ಉದ್ದಕ್ಕಿರೋರಿಗೆ ಆ್ಯಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ, ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ. ಅದಾದಮೇಲೆ ಒಂದು ತುಂಬ ಒಳ್ಳೆ ಮಾರಲ್ ಇದೆ. ಒಂದು ತಾಯಿ ಜೊತೆಗೆ ಇನ್ನೊಂದು ಮತ್ತೊಂದು. ನಾನು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲ ಕರ್ನಾಟಕ ಜನತೆ ಹತ್ರ, ವಾಮನ ಅಂದರೆ ಏನು, ಅವನೊಂದು ಭಿಕ್ಷೆ ಬೇಡಕ್ಕೆ ಬಂದಂಥ ಹುಡುಗ, ಒಬ್ಬ ಬಲಿ ಚಕ್ರವರ್ತಿ ಹತ್ರ ಭಿಕ್ಷೆ ಬೇಡ್ತಾನೆ. ಸೊ 3 ಹೆಜ್ಜೆ ನೀನು ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾನೆ. ಅಲ್ಲಿ ಇಡ್ತಾನೆ, ಇಲ್ಲಿ ಇಡ್ತಾನೆ, ಕೊನೆಗೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತಾನೆ. ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲು ಕೇಳ್ತಾ ಇರೋದು ಅಷ್ಟೇ. ಅದು ಕನ್ನಡ ಜನತೆ ಕೊಡ್ತಾರೆ. ಸೊ ಆ ಹೆಜ್ಜೆ ತುಂಬ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೊಂದು ಒಳ್ಳೆ ಡೈರೆಕ್ಟ್ರು ಬೇಕು. ನಾನು ಇವತ್ತು ಹೇಳ್ತಾ ಇರೋದೇನೆಂದರೆ, ನಾನು ಮಾಡೋದಾಗಲಿ ಇಲ್ಲ ಚಿಕ್ಕಣ್ಣ ಮಾಡೋದಾಗಲಿ ಇಲ್ಲ ಧನ್ವೀರ್ ಮಾಡೋದಾಗಲಿ ಇಲ್ಲ ಅಂತಲ್ಲ. ಒಂದು ಒಳ್ಳೆ ಕತೆ ಬರಬೇಕು. ಸುಮ್ಮನೆ ಧನ್ವೀರ್ ನಂಗೆ ಗೊತ್ತು, ಧನ್ವೀರ್ ನೀನು ಮಾಡೋದು, ನಾವು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ, ಕಥೆನೂ ಕೇಳಲ್ಲ. ಧನ್ವೀರು ಮಾಡ್ತಾರೆ, ಆ್ಯಕ್ಚುಲಿ ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ. ಆದರೆ ಅವರಿಬ್ಬರಿಗೆ ಆ್ಯಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟ್ರು ಬೇಕು. ಆ ಥರ ಬಂದರೆ ಖಂಡಿತ ಮಾಡ್ತೀವಿ. ಇನ್ನು ನಾವು ಮಾಡಲ್ಲ ಅಂತೇನು ಹೇಳ್ತಿರಲ್ಲ. ಅವತ್ತು ಹೇಳ್ತಾ ಇರೋದು, ಇವತ್ತು ಹೇಳ್ತಾ ಇರೋದು ಒಂದೇ, ನಾವು ಮಾಡೋದು ಕನ್ನಡ ಸಿನಿಮಾ. ನಾವು ಆ್ಯಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾಯಿಲ್ಲ. ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿಲ್ಲ. ನಾವು ಕರ್ನಾಟಕದ ಜನತೆಗೆ, ಇಲ್ಲಿರೋ ಥಿಯೇಟ್ರ್ಗಳಿಗೆ, ಇಲ್ಲಿರೋ ಸಿನಿಮಾಗೆ ನಾವು ಮಾಡ್ತೀವಿ. ನನಗೆ ಈ ಥರ ಸಾಂಗ್ ಕೊಟ್ಟಿಲ್ಲ, ಒಳ್ಳೆ ಸಾಂಗ್ ಕೊಟ್ಟಿದ್ದಲ್ಲ ಅಲ್ಲಲ್ಲ. ಅಂದರೆ ಮುದುರಾಕ್ಷಿ ತುಂಬ ಚೆನ್ನಾಗಿದೆ. ನಾವು ಯಾರು ಯೋಚನೆ ಮಾಡಿದ್ರೆ, ನಿಮ್ಮ ಮದುವೆ ಆಗಿದೆ ಸರ್, ಆಗಿದೆಯಾ? ಯಾವತ್ತಾರು ಹೇಳಿದ್ರಾ ನಿಮ್ಮ ಹೆಂಡ್ತಿಗೆ ಆ್ಯಕ್ಚುಲಿ ಮುದುರಾಕ್ಷಸಿ ಅಂತ? ಅಷ್ಟೇ ಅಲ್ವಾ? ಹಂಗೇನೆ ಮುದುರಾಕ್ಷಸಿ ಹೇಳಿದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ ಅಂತ. ಚೆನ್ನಾಗಿದೆ ಅಷ್ಟೇ. ಚಿತ್ರ ವೀಕ್ಷಣೆ ಮಾಡ್ಕೊಂಡು ಬಂದ ನಂತರ ದರ್ಶನ್ ಮಾತುಕತೆ ಹೀಗಿತ್ತು. ಒಂದು ವಾಮನ ಚಿತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಇದು 4ನೇ ಸಿನಿಮಾ ಧನ್ವೀರ್ದು. ಬಟ್ 3 ಸಿನಿಮಾಗಳಲ್ಲಿ ಹೇಳಿಕೊಳ್ಳುವಂತಹ ಸಕ್ಸಸ್ ಏನು ಅವ್ರಿಗೆ ಸಿಕ್ಕಿಲ್ಲ. 4ನೇ ಸಿನಿಮಾ ಮೂಲಕ ಕನ್ನಡದ ಜನತೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಇವರು. ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಸೊ ಜನ ಏನು ಡಿಸೈಡ್ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ. ಬಟ್ ಒಂದು ಮಾರಲ್ ಸಪೋರ್ಟಾಗಿ ಚಿತ್ರರಂಗದ ಒಬ್ಬ ಪ್ರೈಮ್ ಪ್ಲೇಯರ್ ಅಂತ ಕರಿಬೋದು ದರ್ಶನ್, ಅವರಿದ್ದಾರಲ್ಲಿ.